ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ನಗರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರತಿಭೆ ತೋರಿಸಲ್ಪಡಲಿರುವ 33 ಶಾಲೆಗಳ ಮಕ್ಕಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಸಿ.ಎನ್. ಬಾಲಕೃಷ್ಣರವರು ಮಕ್ಕಳಿಗೆ ಪಾಠದ ಜೊತೆಗೆ ನೀತಿ ಪಾಠಗಳನ್ನು ಹೇಳಿ ಎಂದ ಅವರು, ಜಿಲ್ಲೆಯ ಸಹಕಾರಿ ಕ್ಷೇತ್ರ ಗಟ್ಟಿಗೊಳ್ಳಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಕಾರಣವೆಂದ ಶಾಸಕರು. ಟಿಎಪಿಸಿಎಂಎಸ್ನ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ. ಸೊರಗಿದ ಟಿಎಪಿಸಿಎಂಎಸ್ನ ಪ್ರಸಕ್ತ ವರ್ಷ 11 ಲಕ್ಷ ಲಾಭ ದಾಖಲಿಸಿದೆ. ಶೀಘ್ರದಲ್ಲೇ ಪೆಟ್ರೋಲ್ ಬಂಕ್, ವಾಣಿಜ್ಯ ಸಂಕೀರ್ಣ ನಿರ್ಮಾಣ. ತಾಲೂಕಿನ ಬಾಗೂರಿನಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ. 11ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ವಿಶ್ವಕರ್ಮರ ದಿನಾಚರಣೆ. ಸಮಾಜದ ಮುಖಂಡರು, ನಾಗರಿಕರು ಭಾಗಿ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ದಾರಿ ತಪ್ಪುವ ಸನ್ನಿವೇಶಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದ ಪಾಠವನ್ನು ಬೋಧಿಸುವುದರ ಜೊತೆಗೆ ನೀತಿ ಪಾಠಗಳ ಬೋಧನೆಗೂ ಆದ್ಯತೆ ನೀಡಬೇಕು. ಇದರಿಂದ ಮಕ್ಕಳನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಕೆಲಸವಾಗುತ್ತದೆ ಎಂದು ಶಾಸಕ ಸಿ.ಎನ್. ಬಾಲಕೃಷ್ಣರವರು ಹೇಳಿದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಪಠ್ಯವನ್ನು ಬೋಧಿಸುವುದರ ಜೊತೆಗೆ ನೀತಿ ಪಾಠಗಳನ್ನು ಹೇಳಲು ಆದ್ಯತೆ ನೀಡಬೇಕು. ಇತ್ತೀಚಿನ ದಿನಗಳಲ್ಲಿ ದಿಕ್ಕು ತಪ್ಪುವ ಸನ್ನಿವೇಶಗಳು, ದಾರಿ ತಪ್ಪುವ ಸನ್ನಿವೇಶಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಆ ಮಾರ್ಗದಿಂದ ಹೊರತರುವ ಪ್ರಯತ್ನವಾಗುವ ನಿಟ್ಟಿನಲ್ಲಿ ನೀತಿ ಪಾಠಗಳು ಅತ್ಯವಶ್ಯಕವಾಗಿದೆ ಎಂದು ಶಾಸಕ ಸಿ.ಎನ್. ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಪೇಟೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶನಿವಾರದಂದು ನಡೆದ ಚನ್ನರಾಯಪಟ್ಟಣ ನಗರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು ಮಕ್ಕಳು ಹೆಚ್ಚು, ಪ್ರತಿ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇದ್ದು ಅದನ್ನು ಗುರುತಿಸುವ ಕೆಲಸ ಶಿಕ್ಷಕರಿಂದಾಗಬೇಕು. ಮಕ್ಕಳ ಶಿಕ್ಷಣದ ಜೊತೆಗೆ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಆದಿಸುತ್ತಿದೆ. ಈಗಾಗಲೇ ತಾಲೂಕಿನ 33 ಕ್ಲಸ್ಟರ್ಗಳಲ್ಲಿ ಹಂತ ಹಂತವಾಗಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ನಗರ ವ್ಯಾಪ್ತಿಯ ಪ್ರತಿಭಾ ಕಾರಂಜಿಯಲ್ಲಿ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಸೇರಿ ತಮ್ಮಲ್ಲಿರುವ ಕಲೆ, ಸಂಸ್ಕೃತಿಯನ್ನ ಸೇರಿ ಪ್ರತಿಭೆಯನ್ನ ಹೊರತರುವಂತಹ ಕೆಲಸ ಮಾಡುತ್ತಿದ್ದು, ಸಾಕಷ್ಟು ಸ್ಪರ್ಧೆ ಇದ್ದು ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕಲೆಯನ್ನ ನಿಸ್ಸಂಕೋಚವಾಗಿ ತೋರ್ಪಡಿಸುವ ಕೆಲಸವಾಗಬೇಕು. ಇಂದು ಪ್ರೈಮರಿ ಶಾಲೆಗಳಿಗೆ 70% ಕಟ್ಟಡಗಳ ಕೊರತೆಯನ್ನ ನೀಗಿಸಲಾಗಿದ್ದು, ಇನ್ನು ಬಾಕಿ ಇರುವ 30% ಕೊಠಡಿಗಳ ಸಂಖ್ಯೆಯನ್ನ ಹಂತ ಹಂತವಾಗಿ ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸುವುದಾಗಿ ತಿಳಿಸಿದರು. ಎಲ್ಲ ಒಂಥರ ನೋಡಿದರೆ ಬಾಲ್ಯದ ಒಂದು ಜೀವನದ ನೆನಪು ನಮಗೂ ಕೂಡ ಕಾಡುತ್ತೆ. ಈಗ ಇವತ್ತೆಲ್ಲ ಮಕ್ಕಳು ನಮ್ಮ ಮುಖ್ಯ ಶಿಕ್ಷಕರ ಆಶೀರ್ವಾದ, ಅವರ ತಂದೆ ತಾಯಿಗಳ ಸಹಕಾರದೊಂದಿಗೆ ಎಲ್ಲ ಒಂದು ಆಕರ್ಷಕವಾದಂಥ ಒಂದು ಉಡುಗೆ ತೊಡುಗೆಗಳನ್ನು ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೂ ಕೂಡ ಬಯಸ್ತಾ ಇದ್ದೇನೆ. ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದೆ. ಏಕೆಂದರೆ ಇದರ ಒಂದು ಯಾರಲ್ಲಿ ಏನು ಕಲೆ ಇದೆ, ಒಬ್ಬರು ಒಂದು ನೃತ್ಯ ರೂಪಕಗಳಿರ್ಬೋದು, ಗಾಯನಗಳಿರ್ಬೋದು, ಏಕಪಾತ್ರ ಅಭಿನಯಗಳಿರ್ಬೋದು, ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಪ್ರಯೋಗಗಳನ್ನು ಮಾಡಿರ್ತಕ್ಕಂಥ ಒಂದು ವಸ್ತು ಪ್ರದರ್ಶನದಲ್ಲಿ ತಮ್ಮ ಕೈಚಳಕದಿಂದ ಮಾಡಿರುವಂಥ ಅವಕಾಶಗಳಿರ್ಬೋದು, ಎಲ್ಲವೂ ಕೂಡ ಎಲ್ಲ ಶಾಲೆಗಳು ಇಲ್ಲಿ ಭಾಗವಹಿಸಿರೋದ್ರಿಂದ ಅವರ ಒಂದು ಗುಣಮಟ್ಟವನ್ನು ಕಾಯ್ದಿರಿಸ್ಕೊಳ್ತಕ್ಕಂಥದಕ್ಕೂ ಕೂಡ ವಿಶೇಷವಾಗಿ ಸಹಕಾರ. ಯಾರು ಕಷ್ಟಪಡ್ತಾನೋ ಅವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು. ಇವತ್ತೇನಾದರೂ ಕೂಡ ಈ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಸಾಧನೆಗಳನ್ನು ಮಾಡಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘುರವರು, ಇಂದು ನಡೆಯುತ್ತಿರುವ ಪ್ರತಿಭಾ ಕಾರಂಜಿಯಲ್ಲಿ 23 ಶಾಲೆಗಳ ಮಕ್ಕಳು ಭಾಗವಹಿಸಿದ್ದು, ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ. ಶಾಲಾ ಹಂತದ ಪ್ರತಿಭಾ ಕಾರಂಜಿಗಳಿಗೆ ಪ್ರತಿ ಪೋಷಕರು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದು, ಈ ನಿಟ್ಟಿನಲ್ಲಿ ಶಿಕ್ಷಕರು ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸುವ ಕೆಲಸಕ್ಕೆ ಬಂದಾಗ ಮುಂದಾಗಬೇಕೆಂದರು. ಶಾಲೆಗಳಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರು. ಈ ಪ್ರತಿಭಾ ಕಾರಂಜಿ ಎನ್ನುವುದು ಒಂದು ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ತೋರಿಸಿ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತು
ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಇದು ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಆಗುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಈ ಒಂದು ಶಾಲೆಯಲ್ಲಿ ಮಕ್ಕಳ ಓದುವುದು ಎಷ್ಟು ಪ್ರಾಮುಖ್ಯತೆನೋ ಹಾಗೆ ಮಕ್ಕಳ ಮನರಂಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಮುಖ್ಯವಾಗಿರ್ತದೆ. ಯಾಕೆಂತಂದರೆ ತಂದೆ ತಾಯಿಯವರು ಮಕ್ಕಳನ್ನು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಅವರ ಒಂದು ಭವಿಷ್ಯ ರೂಪಿಸಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಹಾಗೆ ಶಾಲೆಯಲ್ಲೂ ಅಷ್ಟೇ ಶಿಕ್ಷಕರ ಪಾತ್ರವೂ ಅಷ್ಟೇ ಮುತುವರ್ಜಿಯಿಂದ ಇರುತ್ತದೆ. ಯಾಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇದ್ದರೆ ಗುರಿ ಸಾಧಿಸ್ಬೋದು. ಗುರು ಒಂದು ಅತ್ಯಮೂಲ್ಯವಾದ ಜೀವನದಲ್ಲಿ ಒಂದು ನಮ್ಮದು ಗುಣಮಟ್ಟ ಅಂತ ಹೇಳ್ಬೋದು. ಏಕೆಂತಂದರೆ ನಮಗೆ ಒಂದು ವಿದ್ಯೆಯನ್ನು ಕಲಿಸೋದಾಗಲಿ ಯಾವುದೇ ಒಂದು ಸಂಸ್ಕಾರವನ್ನು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕಾಗಲಿ ಇದ್ರ ಜೊತೆಗೆ ನಮಗೆ ಗುರು ಇರ್ತಾರೆ. ನಾವು ಗುರುವನ್ನು ಅತ್ಯಂತ ಗೌರವದಿಂದ ಗೌರವಿಸಬೇಕು ಮಕ್ಕಳು. ಏಕೆಂತಂದರೆ ಈ ಶಿಕ್ಷಕರ ಪಾತ್ರ ತುಂಬ ಅತ್ಯಮೂಲ್ಯವಾದದ್ದು. ಹಾಗೆ ಮಕ್ಕಳದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್.ಎನ್. ದೀಪಾರವರು ಮಾತನಾಡಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿಯೂ ಪ್ರಗತಿ ಕಾಣಲಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ವಿಭಾಗ ಮಟ್ಟದಲ್ಲಿ ಸ್ಪರ್ಧೆ ಕಠಿಣವಾಗಿದ್ದು, ಗೆದ್ದವರಿಗೆ ಸ್ಕಾಲರ್ಶಿಪ್ ದೊರೆಯಲಿದೆ. ಓದಿನಲ್ಲಿ ಹಿಂದೆ ಇದ್ದ ಮಕ್ಕಳು ಉತ್ತಮ ಪ್ರತಿಭೆ ಉಳ್ಳವರಾಗಿದ್ದು, ತಂದೆ ತಾಯಿಗಳು, ಶಿಕ್ಷಕರು ಇದನ್ನು ಗುರುತಿಸುವ ಕೆಲಸ ಮಾಡಬೇಕೆಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷೆ ರಾಣಿ ಕೃಷ್ಣ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುರೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎನ್ ಮಂಜುನಾಥ್, ಬಿಆರ್ಸಿ ಅನಿಲ್, ಮುಖ್ಯ ಶಿಕ್ಷಕಿ ನೇತ್ರಾವತಿ, ತಾಲೂಕು ನೌಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ ಸೇರಿ ಇತರರು ಇದ್ದರು. ಕೆಲಸವನ್ನು ಬರೀ ಶೈಕ್ಷಣಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಮಕ್ಕಳ ಪ್ರಗತಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ತರ್ತಾ ಇದೆ. ಇದು ಬರೀ ಕ್ಲಸ್ಟರ್ ಮಟ್ಟದಲ್ಲೇ ಅಲ್ಲ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಸ್ಪರ್ಧೆ ಇರುತ್ತೆ. ಅಲ್ಲಿ ಗೆದ್ದಂಥವ್ರಿಗೆ ಒಂದು ಅವಕಾಶಗಳು ಇರ್ತವೆ, ಸ್ಕಾಲರ್ಶಿಪ್ಪು ಎಲ್ಲ ಬರುತ್ತೆ. ಹಾಗಾಗಿ ಈ ಮಕ್ಕಳ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕು. ಯಾಕೆಂದರೆ ಕೆಲವು ಮಕ್ಕಳು ಓದಲ್ಲಿ ಹಿಂದುಳಿದಿರ್ತಾರೆ, ಆದರೆ ಬೇರೆ ಒಂದು ಪ್ರತಿಭೆ ಅವರಲ್ಲಿ ಇರುತ್ತೆ. ಅದನ್ನು ಗುರುತಿಸಿದಾಗ ಮಾತ್ರ ಅವನು ಸಮಾಜದಲ್ಲಿ ಒಳ್ಳೆ ಒಂದು ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ತಂದೆ ತಾಯಿಗಳು, ಶಿಕ್ಷಕರು ಮಾಡಬೇಕು. ಆ ಕೆಲಸವನ್ನು ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ಕರೆ ಮಾಡಿ 9602-028944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ. ಜಿಲ್ಲೆಯ ಸಹಕಾರಿ ರಂಗವು ಒಂದು ಹಂತದಲ್ಲಿ ತನ್ನ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲದೆ ಸೊರಗಿತ್ತು. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರವರು ಮುಖ್ಯಮಂತ್ರಿಗಳಾಗಿದ್ದ ವೇಳೆ ಅವರು ರೂಪಿಸಿದ ಪೈಲಟ್ ಯೋಜನೆಯ ಫಲವಾಗಿ ಇಂದು ಜಿಲ್ಲೆಯ ಸಹಕಾರಿ ಕ್ಷೇತ್ರವು 2,000 ಕೋಟಿ ರೂಗಳ ವಹಿವಾಟನ್ನು ಮಾಡುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಶಾಸಕ ಸಿ. ಬಾಲಕೃಷ್ಣರವರು ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದಲ್ಲಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶನಿವಾರದಂದು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಸಹಕಾರಿ ಕ್ಷೇತ್ರವು ಶೋಚನೀಯ ಸ್ಥಿತಿಯಲ್ಲಿದ್ದಾಗ
ಮುಖ್ಯಮಂತ್ರಿಗಳಾಗಿದ್ದ ವೇಳೆ ಎಚ್.ಡಿ. ದೇವೇಗೌಡರವರು 2 ಕೋಟಿ ರುಗಳನ್ನು ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಪ್ರೋತ್ಸಾಹಧನವಾಗಿ ನೀಡಿದ್ದ ಫಲ ಇಂದು 2,000 ಕೋಟಿ ರುಗಳ ವಹಿವಾಟನ್ನು ನಡೆಸುತ್ತಿದೆ. ಹಾಲು ಉತ್ಪನ್ನ ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅತ್ಯುತ್ತಮವಾಗಿ ವಹಿವಾಟನ್ನು ನಡೆಸುತ್ತಿದೆ. ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ 33 ಕೋಟಿ ರುಗಳ ಠೇವಣಿಯನ್ನ ಇಡಲಾಗಿದೆ. ಇನ್ನು ಟಿಎಪಿಸಿಎಂಎಸ್ನಲ್ಲಿ ಆಯಾ ಕಾಲಘಟ್ಟದಲ್ಲಿ ಅಧ್ಯಕ್ಷರಾಗಿದ್ದವರ ಉತ್ತಮ ಆಡಳಿತದ ಫಲವಾಗಿ ಜಪ್ತಿ ಮಾಡುವ ಸ್ಥಿತಿಯಲ್ಲಿದ್ದ ಸಂಘದಲ್ಲೀಗ 11.5 ಲಕ್ಷ ರುಗಳ ಲಾಭ ಗಳಿಸಿದೆ ಎಂದರು. ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ಸರ್ಕಲ್ ಬಳಿ ಇರುವ ಖಾಲಿ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣವನ್ನ ಕಟ್ಟಿ ಇ-ಪ್ರೊಕ್ಯೂರ್ಮೆಂಟ್ ಮೂಲಕ ಮಳಿಗೆ ವಿಲೇವಾರಿ ಮಾಡುವ ಚಿಂತನೆಯಲ್ಲಿ ಸಂಘವಿದೆ. ಇನ್ನು ಈಗಾಗಲೇ ಇರುವ ಮಳಿಗೆಯ ಬಾಡಿಗೆಯ ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ಟಿಸಿಕೊಳ್ಳಬೇಕು. ಕಟ್ಟದಿದ್ದವರ ಮೇಲೆ ಬಡ್ಡಿ ಸಮೇತ ವಸೂಲಿಗೆ ಮುಂದಾಗಬೇಕೆಂದು ಸೂಚಿಸಿದರು. ಇನ್ನು ಲಾಭದ ಪೈಕಿ ಸಂಘವು ತಮ್ಮ ವಹಿವಾಟಿಗೆ ಅವಶ್ಯವಿರುವ ಹಣವನ್ನು ಉಳಿತಾಯ ಖಾತೆಯಲ್ಲಿ ಹೊಂದಿ ಮಿಕ್ಕ ಹಣವನ್ನು ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ ಠೇವಣಿ ಇಡುವಂತೆ ತಿಳಿಸಲಾಯಿತು. ರಾಜ್ಯ ಮಾರಾಟ ಮಹಾಮಂಡಲದಿಂದ ಪ್ರೋತ್ಸಾಹಧನವಾಗಿ ಸಂಘಕ್ಕೆ ಉಚಿತವಾಗಿ 36 ಲಕ್ಷ ರುಗಳ ಹಣ ಬಂದಿದೆ. ಇದಕ್ಕೆ ಸಹಕರಿಸಿದ ಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡರವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ಮಾತನಾಡಿ, ನಮ್ಮ ಸಂಘವು ರಸಗೊಬ್ಬರ ಮಾರಾಟದಲ್ಲಿ ಮೈಸೂರು ವಲಯದಲ್ಲಿ ಅತ್ಯುತ್ತಮ ಮಾರಾಟ ಮಾಡಿದ ಹೆಗ್ಗಳಿಕೆಯನ್ನ ಹೊಂದಿ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿದೆ. ಇದು ನಮಗೆ ಮತ್ತಷ್ಟು ಪ್ರೇರಣೆಯಾಗಿದೆ. ರೈತರ ವರ್ಗಕ್ಕೆ ಬೇಕಾದ ಅನುಕೂಲತೆಗಳನ್ನು ರೂಪಿಸುವಲ್ಲಿ ನಾವು ಬದ್ಧರಾಗಿದ್ದೇವೆ. ಶಾಸಕರ ಅಪ್ಪಣೆ ಮೇರೆಗೆ ಸಂಘವು ಅದರ ಸಹಕಾರದಿಂದ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಮುಂದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ಅಂತನಹಳ್ಳಿ ಸ್ವಾಮಿ, ನಿರ್ದೇಶಕರುಗಳಾದ ವಿಎನ್ ರಾಜಣ್ಣ, ಬಿಎಚ್ ಶಿವಣ್ಣ, ಪರಮಕೃಷ್ಣೇಗೌಡ, ಅನಿಲ್ ಮರಗೂರು ಸೇರಿದಂತೆ ಕಾರ್ಯದರ್ಶಿ ಮಂಜುಳಮ್ಮ, ಸಹಕಾರ್ಯದರ್ಶಿ ಸಂಧ್ಯಾ ಸೇರಿ ಸಿಬ್ಬಂದಿಯವರು ಹಾಜರಿದ್ದರು. ಸಂಘದ್ದು 22-23ಕ್ಕೆ 36,48,479 ರೂಪಾಯಿ ಲಾಭ ಇದೆ. ಈ ಒಂದು ವರ್ಷದಲ್ಲಿ 10 ಲಕ್ಷ ರೂಪಾಯಿದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದು ಲೆಕ್ಕನೇ, ಅದು ಅಸೆಟ್ ಕ್ರಿಯೇಟ್ ಆಗಿದೆ. ಈ 1,15,000 ಲಾಭ ತೋರಿಸಿದ್ದಾರೆ. 10 ಲಕ್ಷ ರೂಪಾಯಿದು ಕಟ್ಟಡ ಆಸ್ತಿ ಅಸೆಟ್ ಕ್ರಿಯೇಟ್ ಆಗಿದೆ. ಆ ಲೆಕ್ಕಕ್ಕೆ ಹೋದ್ಕೊಂಡ್ರೆ ಸುಮಾರು 11.5 ಲಕ್ಷ ಬಾಡಿಗೆ ಲಾಭ ಬಂದಂಗೆ ಲೆಕ್ಕ ಈ ವರ್ಷದಲ್ಲಿ ಅಲ್ವಾ. ಆಮೇಲೆ ಈ ಸಲ ಏನಾಗಿದೆ, ಗೊಬ್ಬರದ ವಹಿವಾಟು ಬಿಸಿನೆಸ್ ಕಡಿಮೆ ಆಗಿದೆ. ಗೊಬ್ಬರದ ಬಿಸಿನೆಸ್ ಇಲ್ಲ, ಗೊತ್ತಲ್ಲ. ರಾಗಿದು ಬರಗಾಲದ್ದು ಮಳೆಗಾಲ ಕಡಿಮೆ ಇಲ್ಲದಾಗಿದೆ. ಇಷ್ಟು ತಮ್ಮ ಗಮನಕ್ಕೆ 3.25 ಕೋಟಿ ಆಗಿದೆ. ಅಂದರೆ ಅಮಾಲಿ ಚಾರ್ಜ್ ಜಾಸ್ತಿ ಆಗಿದೆ. ಕೇಳ್ಕೊಂಡೆ ಅಮಾಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಹೆಚ್ಚಿಗೆ ಕಾಂಪಿಟೇಷನ್ನಲ್ಲಿ ಜಾಸ್ತಿ ಮಾಡೋಕ್ಕೋದ್ರೆ ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ಬಿಡ್ತಾರೆ, ಅದು ಕಷ್ಟ ಅಲ್ವಾ. HDCC ಬ್ಯಾಂಕ್ನಲ್ಲಿ CD ಅಕೌಂಟ್ನಲ್ಲಿ 2,84,000 ಇದೆ. HDCC ಬ್ಯಾಂಕ್ SB ಖಾತೆಯಲ್ಲಿ 82,000. HDCC ಬ್ಯಾಂಕ್ ADB CD-ನಲ್ಲಿ 16,85,000 ಇದೆ. ಕೆನರಾ ಬ್ಯಾಂಕ್ SB-ನಲ್ಲಿ 6,53,000 ಇದೆ. ಕೆನರಾ ಬ್ಯಾಂಕ್ CD-ನಲ್ಲಿ 33,59,000 ಇದೆ. ಫಿಕ್ಸೆಡ್ ಡೆಪಾಸಿಟು 16,95,000 ಇದೆ. ಅಖೈರ್ ದಾಸ್ತಾನ್ ಅದರದ್ದೇನು ತೊಂದರೆ ಇಲ್ಲ. ಬಟ್ ಇಷ್ಟು ಆಯಾ ಬ್ಯಾಂಕ್ಗಳಲ್ಲಿ ಅಮೌಂಟ್ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ. ಈಗ ವರ್ಕಿಂಗ್ ಕ್ಯಾಪಿಟಲ್ಲು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಉಪಯೋಗ ಅನ್ಸ್ಕೊಳ್ಳುತ್ತದೆ. ಆಮೇಲೆ ನಾನು ಹೇಳೋದು ಹೆಂಗೆ ಗೊತ್ತಾ, ಆಮೇಲೆ ಒಂದು ಮಾಡಿ ಮೇಡಮ್. ತಾಲೂಕಿನ ಬಾಗೂರು ಹೋಬಳಿಯಲ್ಲಿನ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 11ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಬಾಗೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ ತೆರೆದ ವಾಹನದಲ್ಲಿ ವಿಶ್ವಕರ್ಮ ದೇವರ ಉತ್ಸವ ನಡೆಯಿತು. ಬಾಗೂರು ಹೋಬಳಿ ಕೇಂದ್ರದಲ್ಲಿ ನಡೆದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರು ಪಾಲ್ಗೊಂಡು ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ಶುಭ ಕೋರಿ ವಿಶ್ವಕರ್ಮ ದೇವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೋಬಳಿ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 11ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ಸಂಘದ ಎಲ್ಲಾ ಸದಸ್ಯರ ಸಹಕಾರದಿಂದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದು, ಹೋಬಳಿ ಕೇಂದ್ರದಲ್ಲಿ ಸಂಘದ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಗಿದ್ದು, ಈ ಬಗ್ಗೆ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹೋಬಳಿ ಕೇಂದ್ರದ ವ್ಯಾಪ್ತಿಯಲ್ಲಿ ಸೂಕ್ತ ಜಾಗ ನೀಡುವುದಾಗಿ ಭರವಸೆ ನೀಡಿದರು. ಸರ್ಕಾರದ ವತಿಯಿಂದ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡಿದೆ.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಸಮಾಜದ ಜನರಿಗೆ ನೆರವಾಗುವಂತೆ ಮನವಿ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರನ್ನ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ರಾಜಾಚಾರ್, ಉಪಾಧ್ಯಕ್ಷ ನಾಗೇಶಾಚಾರ್, ಕಾರ್ಯದರ್ಶಿಗಳಾದ ರಂಗಾಚಾರ್, ಭಾಸ್ಕರಾಚಾರ್, ಯೋಗೇಶಾಚಾರ್, ಖಜಾಂಚಿ ಬಿಡಿ ನವೀನ್, ಗೌರವಾಧ್ಯಕ್ಷ ಮಂಜಾಚಾರ್, ಮುಖಂಡರಾದ ಬಾಗೂರು ಶಿವಣ್ಣ, ಕಾಂತರಾಜ ಸೇರಿ ಸಂಘದ ಎಲ್ಲ ಸರ್ವ ಸದಸ್ಯರುಗಳು ಹಾಗೂ ಸಮಾಜದ ಪ್ರಮುಖರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಯಾಕೆಂದರೆ ಇವತ್ತು ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಈ ನಾಡಿನ, ಈ ದೇಶದ, ಪ್ರಪಂಚದ ನಾನಾ ಎಲ್ಲ ಕಲೆಗಳಿಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ವಿಶ್ವಕರ್ಮ ಜನಾಂಗದವರು ಎಂಬತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಯಾಕೆಂದರೆ ಪೂರ್ವದಲ್ಲಿ ಕಂಪ್ಯೂಟರ್ಗೆ ಇರಲಿಲ್ಲ. ನಿಜವಾಗ್ಲೂ ಕೂಡ ಆ ಕೆತ್ತನೆ ನೋಡಿದರೆ ಹಿಂದೆ ಯಾವಾಗಲೂ ಪೂರ್ವದಲ್ಲಿ ಕಂಪ್ಯೂಟರ್ಗೆ ಇತ್ತೇನಪ್ಪ ಅನ್ನೋ ಭಾವನೆ ಬರ್ತದೆ. ಎಲ್ಲರೂ ದೇವಾಲಯಗಳಿಗೋಗಲಿ ಇನ್ನಿತರ ಸ್ಥಳಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕೈ ಕಸೂರಿ ಕಲೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಬೆಲೆ ಕಟ್ಟಲಿಕ್ಕಲ್ಲ. ಅಂಥ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜನಾಂಗ ವಿಶ್ವಕರ್ಮ ಜನಾಂಗ. ಹೀಗೆ ಏನಿದ್ರೂ ಕೂಡ ಗುರಿಯನ್ನು ಮುಟ್ಟಿ ಸಾಧಿಸ್ತಕ್ಕಂಥ ಒಂದು ಜನಾಂಗ ವಿಶ್ವಕರ್ಮ ಜನಾಂಗ. ವಿಶೇಷವಾಗಿ ಇವತ್ತು ಚಿನ್ನ ಬೆಳ್ಳಿದಿರ್ಬೋದು, ಮರ ಕೆತ್ತನೆ ಇರ್ಬೋದು, ಕಲ್ಲಿನ ಕೆತ್ತನೆ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ವಿಶ್ವಕರ್ಮ ಜನಾಂಗದ ಕೊಡುಗೆ ಅಪಾರವಿದೆ. ಈಗ ಬಿಡಿ, ಈಗೆಲ್ಲ 65% ಮಿಷನರಿ ಆದಮೇಲೆ ನೀವು ಜೋಡಿಸ್ತೀರಿ. ಅಲ್ಲ ಸರಿತಾನೆ? 60% ಆದಮೇಲೆ ಏನೋ ರಜೆ 40. ಅವತ್ತಿನ ಕಾಲದ ಯೋಚನೆ ಮಾಡೋಣ. ಅವತ್ತಿನ ಕಾಲದ ಆ ಕಾಲದಲ್ಲಿ ನಿಜವಾಗ್ಲೂ ಕೂಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ನಗರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರತಿಭೆ ತೋರಿಸಲ್ಪಡಲಿರುವ 33 ಶಾಲೆಗಳ ಮಕ್ಕಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಮಕ್ಕಳಿಗೆ ಪಾಠದ ಜೊತೆಗೆ ನೀತಿ ಪಾಠಗಳನ್ನು ಹೇಳಿ ಎಂದ ಅವರು. ಜಿಲ್ಲೆಯ ಸಹಕಾರಿ ಕ್ಷೇತ್ರ ಗಟ್ಟಿಗೊಳ್ಳಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಕಾರಣವೆಂದ ಶಾಸಕರು. ಟಿಎಪಿಸಿಎಂಎಸ್ನ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ. ಸೊರಗಿದ ಟಿಎಪಿಸಿಎಂಎಸ್ನ ಪ್ರಸಕ್ತ ವರ್ಷ 11 ಲಕ್ಷ ಲಾಭ ದಾಖಲಿಸಿದೆ. ಶೀಘ್ರದಲ್ಲೇ ಪೆಟ್ರೋಲ್ ಬಂಕ್, ವಾಣಿಜ್ಯ ಸಂಕೀರ್ಣ ನಿರ್ಮಾಣ. ತಾಲೂಕಿನ ಬಾಗೂರಿನಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ. 11ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ವಿಶ್ವಕರ್ಮರ ದಿನಾಚರಣೆ. ಸಮಾಜದ ಮುಖಂಡರು, ನಾಗರಿಕರು ಭಾಗಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು. ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ಕರೆ ಮಾಡಿ 96028944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ.